ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು. ಮಾರ್ನಿಂಗ್ ಬೇಗ ಇದ್ದೆ. ರೀಸನ್ ಬಂದು ಇವತ್ತು ನಮ್ಮ ಮನೆಯಲ್ಲಿ ಒಂದು 15-20 ಬಟ್ಟೆ ಇದೆ ಗೈಸ್, ತೊಳಿಬೇಕು. ತೊಳೆಯೋಣ ಅಂತ ಇದ್ದೆ, ನೋಡಿದ್ರೆ ಮಳೆ ಬರ್ತೈತೆ ಸಣ್ಣಗೆ. ಸೊ ಅದಕ್ಕೆ ಹೋಗಿ ನೋಡಿ, ಒಂದು ನಿಮಿಷ ಇರಿ. ಜಿ ನೋಡಿ ಗೈಸ್, ಹಾಲು ತಗೊಂಡು ಬಂದೆ. ಅಂಡ್ ಎಲ್ಲ ಬ್ರೂ ಪ್ಯಾಕೆಟ್ ತಗೊಂಡ್ಬಂದು ಇವಾಗ ಕಾಫಿ ಮಾಡ್ಕೊಂಡು ಬಂದು ತಿಂದು ಕುಡ್ದು ಆಮೇಲೆ ಬಟ್ಟೆ ತೊಳಿಬೇಕು. ನಂದಿನಿ ತೋರ್ಸ್ಬಿಡ್ತೀನಿ ಮಚ್ಚ, ಫೇಸ್ ರಿವೀಲ್ ಮಾಡ್ಬಿಡ್ತೀನಿ ನಿಂದ. ಆಯ್ತು ಮಾಡು. ನಂದಿನಿ ಬೇಡ ಮಗ, ಬೆಂಗಳೂರಿಗೆ ಬಂದೀನಿ. ನೋಡಿ ಏನೋ ಹೇಳ ಹೇಳು ಹೇಳಿ. ಇವಾಗ ತಗೊಂಡು ನಂದಿನಿ ಬೆಂಗಳೂರಿಗೆ ಬಂದೀನಿ. ಬನ್ನಿ, ಮಳೆ ಬರ್ತಿದೆ, ಮಳೆ ತೋರಿಸ್ತೀನಿ ನಿಮಗೆ. ಇವತ್ತೇನು ಗೊತ್ತಾ, ವಿಡಿಯೋ ಮಾಡ್ತಾ ಇರೋದು ಕ್ಯಾಮ್ರಾದಲ್ಲಿ, ಫೋನಲ್ಲೆಲ್ಲ. ಫೋನಲ್ಲಿ ವಿಡಿಯೋ ಮಾಡ್ತಾ ಇಲ್ಲ ನೋಡಿ ಗೈಸ್. ಅಯ್ಯೋ ಮಳೆ ಬರುತ್ತೆ, ಇಲ್ಲೆಲ್ಲ ನೆಂದೋಗ್ಬಿಟ್ಟಿದೆ ಫುಲ್ಲು. ಆ್ಯಂಡ್ ಏನಪ್ಪ ಅಂದರೆ, ಯು ಕ್ಯಾನ್ ಸಿ ನಮ್ಮ ಟೆರೆಸ್ ಎಲ್ಲ ಫುಲ್ಲು ಸ್ವೆಟ್ ಆಗಿದೆ. ಮಡೆದೊಳೇನ ಅಂದ್ಬಿಟ್ಟು ಬಂದೆ. ಸೊ ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಮಿಕ್ಕಿದ ಕೆಲಸ ಮಾಡುವ. ಸೈಸ್ ಇದರಲ್ಲಿ ಏನೇನೋ ತುಂಬ ಫ್ಯೂಚರ್ಸ್ ಇದೆ ಈ ಕ್ಯಾಮ್ರಾದಲ್ಲಿ. ನನಗಂತೂ ನಿಜ ಗೊತ್ತಿಲ್ಲ ಅದು ಹೆಂಗೆ ಏನು ಮಾಡಬೇಕು ಅಂತ. ನೋಡುವ ಹಿಂಗೆ ವರ್ಕ್ ಆಗುತ್ತೆ. ನಮ್ಮಷ್ಟು ಬನ್ನಿ ಕಾಫಿ ಮಾಡಿಬಿಡ್ತೀನಿ. ಗೌಡಿ ಗೈಸ್, ನಮ್ಮ ಹುಡುಗ ಮಿಲ್ಕನ್ನು ಕಾಯಿಸುತ್ತಿದ್ದಾನೆ. ಏನೋ ಯಾರಾದ್ರು ಡಾಲಿ ಥರ ಮಾಡ್ತಾ ಇದೆಯಲ್ಲ ನೀನು, ಫುಲ್ ಫೇಮಸ್ ಆಗೋಣ ಅಂತನಾ? ಫೇಮಸ್ ಆಗೋಣ. ನಿಮ್ಮೊಂದೆರಡು ಮಾತುಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀರಾ ಗೈಸ್? ಈ ಕಡೆ ತಿರುಗಿ ಸ್ವಲ್ಪ. ರಾತ್ರಿ ತಗೊಂಡು ಫೇಮಸ್ ಆದ್ನಲ್ಲ, ನಾವು ಫೇಮಸ್. ಏನೋ ನನ್ನ ಫ್ರೆಂಡ್ ಎಲ್ಲ ನಮ್ಮ ಮಗ ಹಾಲು ಕುಡಿಬೇಕು ಅಂತ ಅತಿ ಯಾವ ಬಾಳಿ ಬಂದದ. ಬಾರ ಇಲ್ಲಿ ಹಾಲು ಕುಡಿಯೋನೆ ಬಾರೋ. ನನ್ನ ಮಗನ್ ಟೈಮ್ ಹಾಲು, ಟೈಮ್ ಊಟ ತಿನ್ನಿಸ್ಬೇಕು, ಕುಡಿಸ್ಬೇಕು. ಗೈಸ್ ಏನ್ ಗೊತ್ತಾ, ನಮ್ಮ ಮನೇಲಿ ಒಂದ್ ಐತೆ, ಇವ್ರು ಒಂದ್ ಐತೆ, ತೋರಿಸ್ತೀನಿ ರೀ ಗೈಸ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಕಟ್ಕೊಂಬಿಡು ಗಂಡಾಗಿ. ಏನ್ ಗೊತ್ತಾ ಗೈಸ್, ಇವನು ಅವನಲ್ಲ, ಇವನು ಮೊಡೈತಾವ್ ನೋಡಿ. ಹೇಯ್ ತೆಗ್ಯಾ, ಇವನು ಬೆಳಗ್ಗೆ ನಾವು ಎಬ್ಬರ್ಸಂಗಿಲ್ಲ, ನಾವೇನು ಹೇಳಾಗಿಲ್ಲ, ಅವ್ನಿಗೆ ಯಾರಿಗೂ ಮಾಡಂಗಿಲ್ಲ. ಎಲ್ಲ ಒಂಥರ ಅಗ್ರಿಮೆಂಟ್ ಹಾಕೋಬಿಟ್ಟು ಅವ್ನಿಗೆ ಗೈಸ್, ನಮ್ಮ ಹತ್ರ ಏನು ಮಾಡಂಗಿಲ್ಲ ಅವ್ನಿಗೆ. ತೆಗಿ ಕಡೆ ತಿರ್ಗವು. ಇವಾಗ ಇವ್ನಿಗೆ ಹಾಲು ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಬಂದು ಎಜಿಸು ತಿನ್ಸ್ಬೇಕು. ಇವನು ಚಿಕ್ಕ ಮಗ ಕಾಯಿಸಿವ್ನು ಇನ್ನ. ನೋಡಿ ಬೈತಾನೆ. ಗೈಸ್, ನಂದು ಬಟ್ಟೆ ತೊಳೆಯುವ ಪ್ರೋಗ್ರಾಮ್ ಮುಗ್ದಿದೆ. ಇಲ್ಲಿ ನಮ್ಮ ಇವ್ರು ಯಾರು ಗೊತ್ತಾ ಗೈಸ್, ಇವತ್ತು ಇವ್ರು ಯಾರು ಅಂದ್ಬಿಟ್ಟು ನಾನು ಹಿಂಗೆ ನಿಮ್ಮ ಮುಂದಿನ ಏನೋ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀನಿ. ಯಾಕಂದರೆ ಇವರು ನೋಡಿ ಬಟ್ಟೆ ಎಲ್ಲ ಬಿದ್ದೋದ ಕೊಡ ಕೈಗೆ ತಗೊಳ ಬಟ್ಟೆ ತೊಳೆಯಕ್ಕೆ ತಗೊಂಬಂದವ್ರೆ. ಅಣ್ಣ ಏನು ಹೇಳ್ತಾವ ಗೊತ್ತಾ, ಈ ಥರ ಎಲ್ಲ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಜೀವನದಲ್ಲಿ ಅಂತ. ಅವ್ನು ಲೈಕ್ ಫಸ್ಟು ಇದಾಕೋ ಸರ್ಫ್ ಪೌಡ್ರು ಗೈಸ್. ನೋಡಿ ಸರ್ಫ್ ಪೌಡ್ರ್ ಹಾಕ್ದಲ್ಲೇ ಬಟ್ಟೆ ತೊಳಿಬೋದು ಅನ್ನೋದು ಇವರೇ ನೀವು ಎಕ್ಸಾಂಪಲ್. ಮನೇಲಿ ಇದ್ಕೊಳೋ ತಗೋಬತ್ತೀನಿ ತಡಿ. ಫಸ್ಟಿಗೆ ಅವನೀಸ್ಗೆ ಏನೆಲ್ಲ ನೀರು ಹಚ್ಚುತ್ತಿ ಇಟ್ಕೊಂಡ್ರೆ ಜಲ್ಸ್ತೀನಿ ಒಳಗೆ ಹಾಕಿ ತಲೆಗೆಡ್ಸ್ಕೊಬೇಡ. ಇವ್ರು ಯಾರು ಏನು ಇವರು ಅಂತ ಹೇಳ್ತೀನಿ ಸುಮ್ಮನೆ. ಫಸ್ಟ್ ಬನ್ನಿ ಸರ್ಫ್ ಪೌಡ್ರ್ ತಗೊಂಬತ್ತೀನಿ ಪಾಪ. ನೋಡಿ ಗೈಸ್, ಅಣ್ಣ ಮಳೆ ಬತ್ತೈತೆ ಅಂದ್ಬಿಟ್ಟು ಚಡ್ಡಿ ದಬಾಕಳ ಬದಲು ಪ್ಯಾಂಟ್ ದಬಾಕ್ಬಿಟ್ಟು ಅಂತ ತಲೆ ಮೇಲೆ. ಯಾಕಲ್ಲ, ಏನು ಮಾಡಕ್ಕಲ್ಲ, ನಮ್ಮ ಜೀವನ ಹಾಳಾಗೋಗೈತೆ. ಏನ ನೀನ್ಲೇ ಈ ಥರ ಎಲ್ಲ ಎಲ್ಲವೂ ಚೆನ್ನಾಗಿತ್ತು ಗೈಸ್. ಏನು ಗೊತ್ತಾ, ಇವ್ರು ಯಾರಂದರೆ, ನಂದು ಒಂದು ಬಿಸ್ನೆಸ್ ಪ್ಲ್ಯಾನ್ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಓನರು ಗೈಸ್ ಇವರು. ನಮ್ಮ ಪ್ಲ್ಯಾನ್ ನಮ್ಮದು ಎಕ್ಸಿಕ್ಯೂಟ್ ಮಾಡ್ತಾರೋ ಇವರು. ಇವತ್ತೆಲ್ಲ ಒಂದು ಕಡೆ ಹೊರಗಡೆ ಹೋಗೋದೈತೆ, ಅದೇನಕ್ಕೆ ಅಂದ್ಬಿಟ್ಟು ಹೇಳ್ತೀನಿ ಮುಂದೆ. ಇವರು ಮಕ ತೋರಿಸ್ರಿ ಸ್ವಲ್ಪ. ಬಿಸ್ನೆಸ್ ಪಾರ್ಟ್ನರ್. ಆ್ಯಕ್ಚುಲಿ ನಾವು ಪಾರ್ಟ್ನರ್ ಅಲ್ಲ, ಸುಮ್ಮನೆ ನಾವು ಒಂಥರ ಅಡ್ವೈಸರು. ಪ್ಲ್ಯಾನ್ ನಮ್ಮದು, ಬಿಸ್ನೆಸ್ ಇವ್ರದ್ದು. ಟವಲ್ ಏನಾಯ್ತು? ಟವಲ್ ತೊಳೆದಾಕಿದ್ದೀನಿ. ಓ ಮೈ ಗಾಡ್, ಹಂಗಾರೆ ಈ ಪ್ಯಾಂಟನ್ನು ಲಾಸ್ಟಲ್ಲಿ ಹೋಗಿದ್ದೀನಿ. ಲಾಸ್ಟ್ಗೆ ನಾಳೆಗೆ ಹೋಗಿ ಇಲ್ಲೈತಲ್ಲ ಇದೊಂದು ದವಾಕೋ ಗೈಸ್. ಇವರು ಅವ್ರ ಜೊತೆಲಿರೋ ಇನ್ನೊಬ್ರು ಪಾರ್ಟ್ನರ್. ಇವರಿಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್. ನಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಇವರು. ಆ್ಯಂಡ್ ಏನಪ್ಪ ಅಂದರೆ, ಇನ್ವೆಸ್ಟರ್ಸ್ನ ಹುಡ್ಕಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ಒಬ್ಬರು ಇನ್ವೆಸ್ಟರ್ಸ್, ಇವ್ರು ಈ ಪಾರ್ಟ್ನರ್ ಇದ್ದಾರಲ್ಲ, ಇವ್ರ ಕಡೆಯವ್ರು ಒಬ್ರು ಇನ್ವೆಸ್ಟರ್ ಸಿಗ್ತೀನಿ ಅಂತ ಹೇಳೋರು. ಇವತ್ತು ಹೋಗಬೇಕು.
ನೋಡೋಣ ನಮ್ಮ ಬಿಸ್ನೆಸ್ಗೆ ಅವ್ರು ಇನ್ವೆಸ್ಟ್ ಮಾಡ್ತಾರಾ ಇಲ್ವಾ ಅಂತ. ನೋಡಿ ಗೈಸ್, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಬಟ್ಟೆ ತೊಳಿತಾರೆ. ಏನ್ರಿ ಪಾರ್ಟ್ನರ್, ಏನಾಗಲ್ಲ ಬಿಸ್ನೆಸ್ ಮಾಡ್ರಿ ಅಂತ ನಾವಂದ್ರೆ ಬಟ್ಟೆ ತೊಳಿತೀರಲ್ರಿ, ಹೆಂಗ್ರಿ ನೀವು? ಬರಾಗುರು ಮುದೇನಾರ ಆಗ್ಬೇಕಾಯ್ತು. ಫಸ್ಟ್ ಬಿಸ್ನೆಸ್ ಮಾಡ್ರಿ, ಬರೋ ಪ್ರಾಫಿಟಲ್ಲಿ. ಹಾಂ, ನಂಗೊಂದು ನಿಮ್ಗೋ ಇವ್ನಿಗೊಂದು ಇಬ್ರಿಗೂ ಒಂದೊಂದು ವಾಷಿಂಗ್ ಮಿಷಿನ್ ಕೊಡಿಸ್ಬಿಡ್ರಿ. ನಿಮ್ಮ ಹೆಸ್ರು ಹೇಳ್ಕೊಂಡು ಬಟ್ಟೆ ತೊಳ್ಕೊತೀವಿ. ಬಟ್ಟೆ ತೊಳಿರಿ ಒಂದೊಂದು ವರ್ಷ. ಹಾಂ ಮಚ್ಚ, ಕೇಳಿಸ್ಕೊಂಡ? ಎರಡೆರಡು ಬಟ್ಟೆ ತೊಳಿಬೇಕಂತ ವಾಷಿಂಗ್ ಮಿಷಿನ್ ಕೊಡ್ತಾರಂತೆ. ಗೈಸ್, ಇವಾಗ ಹೊರಟು ಸೊ ಅದೇ ಹೇಳಿದ್ನಲ್ಲ, ಇನ್ವೆಸ್ಟರ್ಸ್ ಹುಡ್ಕೋಕೆ ಹೋಗ್ತಾ ಇದ್ದೀವಿ ಬಿಸ್ನೆಸ್ಗೆ ಅಂತ. ಸೊ ಬಂದಿದ್ದೀವಿ ಕಾರಲ್ಲಿ ನಮ್ಮ ಪಾರ್ಟ್ನರ್ ಜೊತೆ ಬದಲಿ. ಸೊ ಇವಾಗ ಹೋಗ್ಬೇಕು, ಅವ್ರು ಸಿಗ್ತೀನಿ ಅಂತ ಹೇಳಿದ್ದಾರೆ ಇನ್ವೆಸ್ಟರ್ಸು. ಸೊ ನೋಡುವ, ಬಿಸ್ನೆಸ್ ಏನಪ್ಪ ಅಂದರೆ ಮುಂದೆ ಗೊತ್ತಾಗುತ್ತೆ, ತೋರಿಸ್ತೀನಿ ಬಿಸ್ನೆಸ್ ಏನು ಎತ್ತ ಇಲ್ಲ ಅಂತ. ಫಸ್ಟು ಇನ್ವೆಸ್ಟರ್ಸ್ ರೆಡಿ ಮಾಡಿ, ಎಲ್ಲ ಪ್ರತಿಯೊಂದು ರೆಡಿ ಮಾಡಿ, ಅಲ್ಲಿವರೆಗೂ ಬಿಸ್ನೆಸ್ ಏನು ಎತ್ತ ಅಂತ ಹೇಳೋದು ಬೇಡ ಅಂದ್ಬಿಟ್ಟು ನಾನು ವೀಡಿಯೋದಲ್ಲಿ ಕೂಡ ಏನು ರಿವೀಲ್ ಮಾಡ್ತಾಯಿಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಕ್ಲೈಂಟ್ಸ್ ಅನ್ನೋದಕ್ಕಿಂತ ಕಸ್ಟಮರ್ ಮಾರ್ಕೆಟಿಂಗ್ ತುಂಬ ಬೇಕಾಗುತ್ತೆ ನಮಗೆ ಅದಕ್ಕೆ. ಸೊ ಅದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಬೇಕಲ್ಲ ಒಂದು. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಬಿಸ್ನೆಸ್ ಪ್ಲ್ಯಾನ್ ಬಂದು ನಂದೇ, ನಾನು ಬಿಸ್ನೆಸ್ ಓನರ್ ಆಗೋಕ್ಕಾಗಲ್ಲ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ. ಸೊ ಅದಕ್ಕೋಸ್ಕರ ಬೇರೆಯವ್ರನ್ನ ಓನರಾಗಿ ಮಾಡ್ತಾಯಿದ್ದೀನಿ. ಸೊ ನೋಡುವ ಹೆಂಗಾಗುತ್ತೆ ಅಂತ ಒಂದು ಹೊಸ ಹೆಜ್ಜೆ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಹೋಗ್ತಾ ಇದೀವಿ ಗೈಸ್. ನೋಡಿ, ಇವ್ರು ನಮ್ಮ ಪಾರ್ಟ್ನರು ಗಾಡಿ ಓಡಿಸ್ತವ್ರ ಕಾರ್ನ. ಈಗ ಇನ್ವೆಸ್ಟರ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾವ ಇನ್ವೆಸ್ಟರ್ ನಾವು ನೋಡ್ಬಿಡೋಣ ಏನ್ರಿ ಗೈಸ್. ಫೈನಲಿ ವಿ ರೀಚ್ಡ್ ದ ಏನು ಇನ್ವೆಸ್ಟರ್ಸ್ ಹತ್ರ ಬಂದು. ಸೊ ಅವ್ರ ಹತ್ರ ಎಲ್ಲ ಮಾತಾಡಿ ಇವಾಗ ಇಲ್ಲಿ ಇವ್ರದ್ದು ನಮ್ಮ ಪಾರ್ಟ್ನರ್ ಏನಿದ್ದಾರಲ್ಲ ಅವ್ರದ್ದು ತೋಟ ನೋಡೋಕ್ಕೆ ಅಂತ ಬಂದು ಅವ್ರ ಹೊಲ ಹತ್ರ ಇಲ್ಲಿ ಸುಮ್ಮನೆ ಹಾಗೆ. ಇವಾಗ ಏನಂದರೆ ಗೈಸ್, ಸೊ ಇನ್ವೆಸ್ಟರ್ಸು ಎಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಿಸ್ನೆಸ್ ಎಲ್ಲ ಏನು ಅಂತ. ಸೊ ಅವ್ರು ಒಪ್ಕೊಂಡಿದ್ದಾರೆ ಇನ್ವೆಸ್ಟ್ ಮಾಡೋಕ್ಕೆ. ಪ್ರಾಜೆಕ್ಟ್ ರಿಪೋರ್ಟ್ ಒಂದು ರೆಡಿ ಮಾಡ್ಕೊಂಡು ಕೊಡಿ ಅಂತ ಹೇಳಿದ್ದಾರೆ. ಸೊ ನೋಡುವ. ಯಾಕೋ? ಹಾಂ, ಇನ್ವೆಸ್ಟರ್ಸ್ ಒಪ್ಕೊಂಡಿದ್ದಾರೆ. ಸೊ ಫೈನಲಿ ಇನ್ವೆಸ್ಟರ್ಸ್ ಓಕೆ ಆದರೂ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಏನೇನು ಬೇಕೋ ರಿಜಿಸ್ಟ್ರೇಷನ್ಸ್ ಪ್ರತಿಯೊಂದು ಜನವರಿ ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಸೊ ಫೈನಲಿ ವಿ ಗಾಟ್ ದ ಇನ್ವೆಸ್ಟರ್ಸ್. ವೆಯ್ಟ್, ಫೋನ್ ಎತ್ಕೊತೀನಿರೋ. ಸೊ ಇನ್ನೇನಪ್ಪ ಹೇಳ್ಬೋದು ಅಂದರೆ, ನಮ್ಮ ಪಾರ್ಟ್ನರ್ ಇದ್ದಾರೆ. ಪಾರ್ಟ್ನರ್ ಏನಾದರೂ ಮಾತಾಡ್ತೀರಾ? ನೋ ಟಾಕಿಂಗ್. ಪಾರ್ಟ್ನರ್ ತುಂಬ ಖುಷಿ ಆಗ್ಬಿಟ್ಟಿದ್ದಾರೆ ಗಾಯ್ಸ್, ಯಾಕಂದರೆ ಇನ್ವೆಸ್ಟರ್ ಸಿಕ್ಕರಲ್ಲ. ಏನು ಹೇಳ್ತೀರಿ? ಬಿಸ್ನೆಸ್ ಓಕೆ ಅಲ್ಲ? ಈ ಕಡೆ ಒಂದೆರಡು ಮಾತಾಡ್ರಿ. ಏನು ಹೇಳ್ತೀರಾ ಅದೇ ದೊಡ್ಡವ್ರದ್ದು. ಹಿಂಗೆಲ್ಲ ಏನು ಹೇಳ್ಬೇಡಿ, ಯಾಕಂದರೆ ಬಿಸ್ನೆಸ್ ಮಾಡೋರು ನೀವು, ನಾವಲ್ಲ. ಇವ್ರ ಕಡೆ ಇನ್ವೆಸ್ಟರ್ಸ್ ಗೈಸ್. ಸೊ ಸಿಗುವ. ಇಲ್ಲಿ ಸ್ವಲ್ಪ ಏನು ಹತ್ತಿ ಮರ ಇದೆ, ತೋರಿಸು. ಹತ್ತಿ ಮರನ ಅದು? ಅಡಿಕೆ ತೋಟ ಎಲ್ಲ ಇದೆ. ಅದೇ ಗಿರಿನಂದು ಹತ್ತಿ ತೋಟ ಅದಾ? ಅದು ದೊಡ್ಡ ಮರ. ಬಸ್ ನೋಡಿ, ಆ ಇನ್ವೆಸ್ಟರ್ಸ್ದು ಅಡಿಕೆ ತೋಟ ಅಂತ ಅದು. ಡೋರ್ ಹಾಕ್ಲಿವಾ? ಐತಿಲ್ಲ ಮಗ ಲೇ. ನಾನು ಹಾಕಿದ್ದೆ ಗೈಸ್. ನೋಡಿ, ಈ ಪಾರ್ಟ್ನರ್ ಅಂತ ಇವ್ರು ಕರ್ಕೊಂಬಂದ್ರ ಜೊತೆಲಿ ನಾವು ಆ ಕಾರ್ದು ಡೋರ್ ಕೂಡ ಹಾಕಿಲ್ಲ, ಹಂಗೆ ಬಂದವ್ರಿ. ಖುಷಿ ಆಗ್ಬಿಟ್ಟವ್ರಲ್ಲ, ಏನು ಮಾಡ್ತೀರಾ? ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟವ್ರಿ, ಇನ್ವೆಸ್ಟ್ಮೆಂಟ್ ಆಯ್ತು ಅಂತ. ಅವನು ಯಾಕಲ್ಲ ಹೋಗ್ಬಿಟ್ಟೆ ಮುಂದಕ್ಕೆ, ಅವ್ನು ಬಾಬಾ ವಿಡಿಯೋ ಮಾಡುವಂತಿದ್ದ ಹುಡುಗ. ಗಾಯ್ಸ್ ನೋಡಿ, ತಾವರೆಕೆರೆ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಮೂವ್ ಮಾಡಕ್ಕೆ ಕೂಡ ಆಗ್ತಾ ಇಲ್ಲ. ಸೊ ಎಷ್ಟು ಟ್ರಾಫಿಕ್ ಇದೆ ಅಂದರೆ ನಿಜವಾಗ್ಲೂ ಅಪ್ಪ, ಹೆಂಗೋಗೋದು ನಂಗೆ ಚಿಂತೆ ಆಗ್ಬಿಟ್ಟೈತಿ ಇಲ್ಲಿ. ಮಚ್ಚಿ ನಾನು ಕಾಣಂಗ್ ಮಾಡು. ಕಾಣ್ತಾ ಇಲ್ಲ, ಕತ್ಲೆ ಕಾಣಿಸ್ಬೇಕು. ಗೈಸ್, ಸೊ ನಾವಿವಾಗ ಮನೆಗೆ ಬಂದೆ. ಏನಪ್ಪ ಅಂದರೆ ಅದೇ ಹೋಗಿದ್ವಲ್ಲ ಇವತ್ತು ಇನ್ವೆಸ್ಟರ್ಸ್ಗೆ ಹುಡ್ಕಕ್ಕೆ ಅಂದ್ಬಿಟ್ಟು. ಸೊ ಅವ್ರನ್ನ ಮೀಟ್ ಮಾಡಿಕೊಂಡು. ಸೊ ಗೈಸ್, ಬರೋ ಅಷ್ಟೊತ್ತಿನಲ್ಲಿ ನಿಜವಾಗ್ಲೂ ಎಷ್ಟು ಟ್ರಾಫಿಕ್ ಅಂದರೆ ಬೆಂಗಳೂರಲ್ಲಿ. ಸೊ ಅಲ್ಲಿಂದ ನಾವು ಬರೋ ಅಷ್ಟೊತ್ತಿಗೆ ಸಿಕ್ಕಾಬಿಟ್ಟು ಟೈಮ್ ಕನ್ಸ್ಯೂಮ್ ಆಗ್ಬಿಡುತ್ತೆ ಗೈಸ್. ಅಮ್ಮಮ್ಮ ಅಂದರೆ ತಾವರೆಕೆರೆಯಿಂದ ನೈಸ್ ರೋಡ್ ದಾಟೋಷ್ಟೊತ್ತಿಗೆ ಒಂದು 2 hours ತೊಗೊಂಡಿದ್ವಿ. ಹೆವಿ ಟ್ರಾಫಿಕ್ಕು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆಲ್ರೆಡಿ ತಿಂಡಿ ಊಟ ಮಾಡಿ ನಿಜವಾಗ್ಲೂ ಏನು ಬಿಡಿ
ಊಟ ಮಾಡಿ ಸರಿ ನೀನು ಮಲ್ಕೊಬೇಕು. ಸೊ ವೀಡಿಯೋ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಇವಾಗ ನಾನು ಮಾಡ್ತಾ ಇರೋದು ವೀಡಿಯೋ ಫೋನಲ್ಲೆಲ್ಲ, ಅದೇ ಕ್ಯಾಮ್ರಾ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ನಾನು ನಿನ್ನೆ. ಯಾವ ಥರ ಬರ್ತಾಯಿದೆ ಕ್ಲಾರಿಟಿ ಪರವಾಗಿಲ್ಲ ಗೈಸ್. ಬಟ್ ಬೆಳಗ್ಗೆ ಹೊತ್ತು ನೈಟ್ ಹೊತ್ತು ಬರೋದಕ್ಕಿಂತ ವೀಡಿಯೋ ಬೆಳಗ್ಗೆ ಹೊತ್ತು ಸಖತ್ತಾಗಿ ಬರುತ್ತೆ ಇದರಲ್ಲಿ. ಒಂದು ನಿಮಿಷ. ಪರವಾಗಿಲ್ಲ. ಬಟ್ ಬೆಳಕು ಕಡೆ ಹೊಡಿತಿದೆ ನೋಡಿ, ಅಲ್ಲಿದೆ ಲೈಟು. ಆಪೋಸಿಟ್ ಇದ್ದರೆ ಸೂಪರಾಗಿ ಕಾಣುತ್ತೆ ಲೈಟ್ಸ್. ತೋರಿಸ್ತೀನಿ ರೀ ನೋಡಿ ನಿಮಗೆ ಅಲ್ಲ. ಓಕೆ. ಸೊ ಅದಕ್ಕೆ ಕಂಪ್ಲೀಟ್ ಮಾಡೋಣ ವೀಡಿಯೋ ಅಂದ್ಬಿಟ್ಟು. ಸೊ ಏನಪ್ಪ ಬಿಸ್ನೆಸ್ಸು ಅದೆಲ್ಲ ಅಂದರೆ ಸೊ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಎಕ್ಸಿಕ್ಯೂಟ್ ಮಾಡ್ತೀವಿ. ನಾನು ಅದಕ್ಕೆ ಎಕ್ಸಿಕ್ಯೂಟ್ ಆಗಲಿ ನನ್ನ ಹೆಸರು ತೊಗೊಂಡು ಮಾಡೋದಂಥದ್ದು ಈ ಸದ್ಯಕ್ಕಿರೋ ಪರಿಸ್ಥಿತಿಲಿ ಆಗ್ತಾಯಿಲ್ಲ ಅಂತ ಯಾಕೆ ಹೇಳ್ತಿದ್ದೆ, ನಾನು ಮಾಡೋಂಗಿಲ್ಲ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪಾರ್ಟ್ನರ್ಸ್ ಏನಿದ್ದಾರೆ ಅವ್ರು ನನ್ನ ಜೊತೆಲಿರೋದು, ಅವರೇ ಬಿಸ್ನೆಸ್ ಮಾಡ್ತಾ ಇರೋದು. ಸೊ ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ನಾನು ಅವ್ರಿಗೆ ಅಡ್ವೈಸ್ ಮಾಡೋದು ನನ್ನ ಜವಾಬ್ದಾರಿ. ಅಡ್ವೈಸು ಪ್ಲ್ಯಾನ್ಸ್ ಎಲ್ಲ ನನ್ನದೇ. ಸೊ ಇನ್ವೆಸ್ಟ್ಮೆಂಟ್ಸು ಬೇರೆಯವ್ರದ್ದು ನಡ್ಸ್ಕೊಂಡು ಹೋಗೋದು ಇವರು. ಸೊ ನೋಡುವ ಮುಂದೆ ಒಂದು ದಿವಸ ಅದಕ್ಕೆ ಟೈಮ್ ಬರುತ್ತೆ, ನಾನು ಓನರ್ ಆಗುವಂಥ ಟೈಮ್. ಇವ್ರನ್ನ ಪಾರ್ಟ್ನರ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಪಾರ್ಟ್ನರ್ಶಿಪ್ಪಲ್ಲಿ. ಬಟ್ ನೋಡುವ ಏನು ಬಿಸ್ನೆಸ್ ಎಲ್ಲ ಪ್ರತಿಯೊಂದನ್ನು ಹೇಳ್ತೀನಿ, ಇನ್ವೆಸ್ಟ್ಮೆಂಟ್ ಏನು ಎತ್ತ ಅಂದ್ಬಿಟ್ಟು. ಸೊ ಒಂದು ಹೊಸ ಹೆಜ್ಜೆ ಅಂಡ. ನಾಳೆ ಡಿಸೆಂಬರ್ 1 ಏನಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನು ಪ್ರಸಾರ ಮಾಡಿದಂಥ ದಿನ. ಸೊ ಅದಕ್ಕೆ ನಾಳೆ ನಾನು ಹೊಸ ಒಂದು ಜರ್ನಿ, ಹೊಸ ಒಂದು ಹೆಜ್ಜೆ ಆಗಿರ್ಬೋದು, ಆ ಥರದ್ದು ಏನೋ ಒಂದು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಭಗವದ್ಗೀತೆಯನ್ನು ಪ್ರಸಾರ ಮಾಡಿದ ದಿವಸ ಅಂದರೆ ಭಗವದ್ಗೀತೆ ಅನ್ನೋದು ಎಲ್ಲರ ಲೈಫಲ್ಲಿ ಏನೇನು ಕ್ವಶನ್ಸ್ ಇರುತ್ತೋ ಅವ್ರಿಗೆ ಅದಕ್ಕೆಲ್ಲ ಅದರಲ್ಲಿ ಆನ್ಸರ್ ಸಿಗುತ್ತೆ. ನಿಜವಾಗ್ಲೂ ಲೈಫಲ್ಲಿ ಒಂದ್ಸಲ ಆದರೂ ಭಗವದ್ಗೀತೆಯನ್ನು ಓದಿದ್ರೆ ಅವ್ರು ಎಂಥ ಮನುಷ್ಯರೇ ಆಗಿರಲಿ ಚೇಂಜ್ ಆಗ್ತಾರೆ. ಅವ್ರ ಕೋಪ ಬರ್ತಿರಲಿ, ತಾಳ್ಮೆ ಬರುತ್ತೆ, ಏನೇ ಒಂದಾಗಲಿ. ನಿಜ ಭಗವದ್ಗೀತೆ ನೀವು ಓದಿಕು ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಸಿಗೋಣ ಎಲ್ರಿಗೂ. ನನ್ನ ವೀಡಿಯೋ ನೋಡ್ತಾರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನಾಳೆ ಸಿಗುವ ಗೈಸ್.